ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧದ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಭಗವದ್ ಧ್ವಜಗಳ ತೆರವು, ಆರ್ಎಸ್ಎಸ್ ಬ್ಯಾನರ್, ಕೇಸರಿ ಬಣ್ಣದ ಬಾವುಟಗಳನ್ನು ತೆರವು ಮಾಡಲಾಗಿದೆ. ಇನ್ನು ನಾಳೆ ಚಿತ್ತಾಪುರದಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪಥಸಂಚಲನಕ್ಕಾಗಿ ಭಗವದ್ ಧ್ವಜ, ಬ್ಯಾನರ್, ಬಾವುಟಗಳನ್ನು ಹಾಕಲಾಗಿತ್ತು. ಆದರೆ ತಡರಾತ್ರಿ ಪುರಸಭೆ ಅಧಿಕಾರಿಗಳು ಅದೆಲ್ಲವುಗಳನ್ನು ತೆರವು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ತೆರವು ಮಾಡ್ತಾ ಇರುವಂತಹ ದೃಶ್ಯ. ಪರವಾನಗಿ ಇಲ್ಲದೆ ಅಳವಡಿಸಲಾಗಿದೆ, ಅನುಮತಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಈ ಬ್ಯಾನರ್ ಇರಬಹುದು ಅಥವಾ ಭಗವದ್ ಧ್ವಜ ಇರಬಹುದು ಎಲ್ಲವನ್ನ ತೆಗೆದುಹಾಕಲಾಗ್ತಾ ಇದೆ. ಆದರೆ ಅಧಿಕಾರಿಗಳ ಈ ನಡೆಗೆ ಆರ್ಎಸ್ಎಸ್ನ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನೇರ ಸಂಪರ್ಕದಲ್ಲಿ. ದತ್ತಾತ್ರೇಯ ಪಾಟೀಲ್, ಗಮನಿಸ್ತಾ ಇದ್ದೀವಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧದ ಬೆನ್ನಲ್ಲೇ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಾಳೆ ಪಥಸಂಚಲನವನ್ನ ಹಮ್ಮಿಕೊಂಡಿರುವುದು ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಮಾಡ್ಕೊಳ್ಳಿ ಅವರು ಅಂತ ಹೇಳಿ, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದರ ಒಳಗಡೆನೆ ಆಗಬೇಕು ಅಂತ ಹೇಳಿ. ನಿನ್ನೆ ನೈಟ್ ಏನಾಯಿತು, ಯಾಕೆ ಎಲ್ಲವನ್ನ ತೆರವು ಮಾಡಿದ್ದಾರೆ ಅಧಿಕಾರಿಗಳು ಅಂತ ಪರ್ಮಿಷನ್ ತಗೊಂಡಿರ್ಲಿಲ್ವಾ ದತ್ತಾತ್ರೇಯ? ಮಧುಶ್ರೀ, ಸದ್ಯ RSSನ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಾಳೆ ಏನು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ತಾವು ಅನುಮತಿಯನ್ನು ಪಡೆದಿದ್ದೀವಿ ಅನ್ನುವಂಥ ಒಂದು ಆರೋಪವನ್ನು ಖುದ್ದು ಏನು RSSನ ಏನು ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಅವರು 19ನೇ ತಾರೀಕು ಅಂದರೆ ನಾಳೆ RSS ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದರೆ ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳಿಗೆ ಅನುಮತಿ ಪಡೆದಿಲ್ಲ. ಹೀಗಾಗಿ ಏನು ಅಂತಂದರೆ ಅವುಗಳನ್ನು ಮಧ್ಯರಾತ್ರಿ ತೆರವು ಮಾಡಲಾಗ್ತಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಖುದ್ದು ಅಧಿಕಾರಿಗಳಿಗೆ ನೀಡಿರ್ತಕ್ಕಂಥದ್ದು. ಆದರೆ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ ನಾಳೆ ಮತ್ತು ಇವತ್ತು ಜಟಾಪಟಿ ಅಂತೂ ನಡೀತಾ ಇರತಕ್ಕಂಥದ್ದು. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳು ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅನ್ನುವಂಥ ಒಂದು ಪತ್ರವನ್ನು ಬರೆದರು. ಅದಕ್ಕೆ ಸರ್ಕಾರ ಕೂಡ ಸದ್ಯ ಕಡಿವಾಣ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದು RSS ಕೂಡ ನಾಳೆ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲೇ RSS ಪಥಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಖುದ್ದು ಖರ್ಗೆ ಅವರಿಗೆ ಸೆಡ್ಡು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿದೆ. ಹೀಗಾಗಿ ಇವತ್ತು ದೊಡ್ಡ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು ತಾಲೂಕು ಆಡಳಿತ. ನಾಳೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಮಧ್ಯಾಹ್ನ 1 ಗಂಟೆಗೆ ಸಭೆಯನ್ನು ಕರೆದಿದೆ. ಅನುಮತಿ ನೀಡುತ್ತಾ ಅಥವಾ ನೀಡಲ್ವಾ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಮಧುಶ್ರೀ. ಯಾಕೆಂದರೆ ಸಚಿವರು ಹೇಳಿರ್ತಕ್ಕಂಥದ್ದು ಅನುಮತಿ ಪಡಿಬೇಕು ಮತ್ತು ಅನುಮತಿ ಪಡೆದರೆ ಮಾತ್ರ ನಾವು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಸದ್ಯ ತಾಲೂಕು ಆಡಳಿತ ಕರೆದಂಥ ಸಭೆಯತ್ತ ಎಲ್ಲರ ಚಿತ್ತ ನಟ್ಟಿರ್ತಕ್ಕಂಥದ್ದು ಮಧುಶ್ರೀ. ಧನ್ಯವಾದ ದತ್ತಾತ್ರೇಯ ತಮ್ಮ ಮಾಹಿತಿಗಾಗಿ.